ಕಿಚನ್ ಗಾರ್ಡನ್ ಅದ್ರದ್ದು ಕೂಡ ಅರಿವು ಮೂಡಿಸ್ತಾ ಇದ್ದಾರೆ. ರಾಗಿ ತುಪ್ಪ, ಹಸಿರು ಸೊಪ್ಪು, ಕಾಳು ಬೇರು ಬಳಕೆ ಬಗ್ಗೆಯೂ ಹೇಳಿದ್ದಾರೆ. ಇದೊಂದು ಮಾಸಾಚರಣೆ ಆಗಬಾರ್ದು. ನಾವೆಲ್ಲ ಇದು ಅರಿವು ಸಮತೋಲ ಆಹಾರ ಮಹತ್ವ, ತಾಯಿ ಹಾಲಿನ ಪ್ರೋತ್ಸಾಹ, ಸ್ವಚ್ಛತೆ ಅರಿವು, 3 ನುಡಿ. ಮಕ್ಕಳಿಗೆ ಹುಟ್ಟಿದಾಗ ಏನು ತಾಯಿ ಹಾಲು ಕುಡಿಸ್ತಾರೆ ಅದಕ್ಕೆ ಶ್ರೇಷ್ಠವಾದ ಜವಾಬ್ದಾರಿ. ಯುನಿಸೆಫ್ನಲ್ಲಿ ಹೇಳಿದ್ದಾರೆ, ಎದೆ ಹಾಲು ಉಳಿಸೋದು ಭಾಳ, ಅದು ಇಮ್ಯುನಿಟಿ ಶಕ್ತಿ ಸಿಗುತ್ತೆ ಮಕ್ಕಳಿಗೆ. ಯಾವುದೇ ಮುಂದೆ ರೋಗಗಳು ಬರದೇ ಆದಾಗ ಅವನು ಇದು ಅಷ್ಟು ಶಕ್ತಿ ಇದೆ ತಾಯಿ ಹಾಲಿನ ಇದು. ಪದವಿ ಪೂರ್ವ ದಾವಣಗೆರೆ ಕಾಲೇಜ್ ಆನಂದ್ ಕೋತಿನ ಹೆಚ್ಚಿನ ಆದ್ಯತೆ ಕೊಡುವ ಜೊತೆಗೆ ಸ್ಪೋರ್ಟ್ಸ್ ಕಲ್ಚರಲ್ ಪ್ರೋಗ್ರಾಮ್ಗಳೆಲ್ಲ ಭಾಗವಹಿಸಬೇಕು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಸ್ಪರ್ಧೆಯಲ್ಲಿರ್ಬೇಕು, ಬಿಡಬಾರ್ದು. ಯಾಕೆಂದ್ರೆ ಮುಂಚೆ ಎಲ್ಲ ನೋಡ್ತಾ ಇದ್ವಿ 80 ಮಾರ್ಕ್ಸ್ ತಗೊಳ್ಳೋರು ಸ್ವಲ್ಪ ಜನ ಇರ್ತಾ ಇದ್ರು. ಈಗ ಹಂಗಲ್ಲ, 80% ತಗೊಳ್ಳೋರು ಜಾಸ್ತಿ, 50-60% ಕಡಿಮೆ ತಗೊಳ್ಳೋರು ಕಮ್ಮಿ ಇದ್ದಾರೆ. ಅಂದ್ರೆ ಸ್ಪರ್ಧೆ ಇದೆ, ಎಲ್ಲದರಲ್ಲೂ ಸ್ಪರ್ಧೆ ಇದೆ. ವಿದ್ಯಾಭ್ಯಾಸದಲ್ಲಿದೆ, ಬಿಸ್ನೆಸ್ ಮಾಡೋದಲ್ಲಿದೆ, ರಾಜಕೀಯದ ಎಲ್ಲದ್ರಾಗೂ ಸ್ಪರ್ಧೆ ಇರೋದ್ರಿಂದ ನೀವು ತಂದೆ ತಾಯಿಗಳು, ಶಿಕ್ಷಕರು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಕ್ರೀಡೆನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಒಂದು ಕ್ರೀಡೆ ಹಾಗೂ ವಿದ್ಯಾಭ್ಯಾಸ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ.